ಮಚ ಹರೀಶ, ಹಾ ಮಗ. ಮೋನ ಬಂದಿದ್ದ. ಹಾ ಬಂದಿದ್ದ, ಟೆರಸ್ ಮೇಲೆ ಇದ್ದಾನೆ ನೋಡು. ಕುಡ್ದಿದ್ ನೀನು? ಹ್ಞೂ ಮಗ, ರಾತ್ರಿ ಪೂರ್ತಿ ಕುಡಿತಾ ಇದ್ದ. ಸರಿ ಮಗ. ನೀನ್ ಇಲ್ಲಿದ್ಯಾ? ಎಲ್ಲೆಲ್ಲ ಹುಡ್ಕೋದ ನಿನ್ನ? ಅಯ್ಯಪ್ಪ, ಯಾಕೋ ಇರೋದಲ್ಲಿ ಯಾವ್ದಾದ್ರು ಆಂಟಿ ಕಾಣಿಸ್ತಾ ಇಲ್ವಾ? ಹೌದು, ಆಂಟಿ ಗಂಡ ನಿನ್ನ ಹುಡುಕ್ತಾ ಇದ್ದ, ಅದನ್ನೇ ಹೇಳೋಣ ಅಂತ ಬಂದಿದ್ದೀನಿ. ಓಡಿಸ್ಕೊಂಡು ಹೋಗೋ ಮಕ ನೋಡು. ಅಲ್ಲ, ಏನೋ ಇದು ನಿನ್ ಹುಟ್ಟು, ಏನಾಗಿದೆ ನಿಂಗೆ? ನಂಗೇನಾಗಿದೆ? ಚೆನ್ನಾಗೇ ಇದೀನಲ್ಲ. ನಿನ್ನೆಯಿಂದ ಮನೆಗೆ ಹೋಗಿಲ್ವಂತೆ? ಪಾಪ ಅಪ್ಪ ಎಲ್ಲೆಲ್ಲ ಹುಡುಕ್ತಾ ಇದ್ರು ನಿನ್ನ. ನೀನ್ ನೋಡಿದ್ರೆ ಹುಚ್ಚಂತರ. ಅಲ್ಲ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಹುಚ್ಚನ್ ಥರ ಅಲ್ಲ ಕಣ, ಹುಚ್ಚು ಪ್ರೀತಿ. ಈ ಪ್ರೀತಿಗೆ ಬರೀ ಫೋನ್ ಸ್ವಿಚ್ ಆಫ್ ಅಲ್ಲ, ಮನುಷ್ಯನ ಸ್ವಿಚ್ ಆಫ್ ಮಾಡೋ ಶಕ್ತಿ ಇರುತ್ತೆ. ಏನ್ ಬಂದಿದೆ ಹೇಳು? ನಿನಗೆ ಅಂತ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಣ್ಣ, ನಾವು ಫ್ರೆಂಡ್ಸು, ಇಷ್ಟೊಂದು ಜನ ಪ್ರೀತಿ ಕೊಡೋರು ಇರ್ಬೇಕಾದ್ರೆ ಯಾವಳ ಮೋಸ ಮಾಡಿ ಹೋದವಳ ಪ್ರೀತಿ ನಂಬ್ಕೊಂಡು ಇನ್ನೂ ಬದುಕ್ತಾ ಇದೆಯಲ್ಲ ನೀನು. ಅಲ್ವಾ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಇಷ್ಟೊಂದು ಪ್ರೀತಿಸೋರು ಇರ್ಬೇಕಾದ್ರೆ ಈ ಮನ್ಸಕ್ಕೆ ಅವಳ ನೆನಪಲ್ಲೇ ಬದುಕ್ತಾ ಇದೆ. ಅವಳ ಅಜ್ಜಿ ಅವಳಿಗೆ, ಅವಳ ಪ್ರೀತಿಗೆ, ಅವಳ ಬಂಧನಕ್ಕೆ ಎಷ್ಟು ಶಕ್ತಿ ಇರಬೇಕು ಅಂತ. ಆಮೇಲೆ ನೀನೇನ ಹೇಳ್ದಲ್ಲ, ಮೋಸ ಮಾಡಿದವಳು ಅಂತ. ಇನ್ನೊಂದ್ಸರಿ ಆ ಮಾತು ಹೇಳ್ಬೇಡ ಮಗ. ಅವಳು ಯಾವುದೇ ತರ ನನಗೆ ಮೋಸ ಮಾಡಿಲ್ಲ, ಮೋಸಗಾತಿನೂ ಅಲ್ಲ. ಈ ಪ್ರೀತಿಲಿ ಒಂದು ಹುಡುಗ ಹುಡುಗಿನ ಬ್ರೇಕಪ್ ಆದ್ಮೇಲೆ ಹುಡುಗ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹುಡುಗಿ ಮೋಸ ಮಾಡಿದಾಳೆ ಅಂತ ಹೇಳೋದು, ಹುಡುಗಿ ಅಳ್ತಾ ಕೂತಿದ್ರೆ ಹುಡುಗ ಮೋಸ ಮಾಡಿದಾನೆ ಅಂತ ಹೇಳೋದು. ನಿಜವಾಗ್ಲೂ ವಾಸ್ತವ ಏನು ಅಂತ ಗೊತ್ತೇ ಇರಲ್ಲ. ಅವಳ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ, ನೋಡಮ್ಮ ನೀ ಪ್ರೀತಿಯಿಂದ ಹೋಗ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ, ನಾವು ನೇಣು ಹಾಕೊಂಡ್ಬಿಡ್ತೀವಿ ಅಂತ ಹೇಳಿರ್ಬೋದು. ಇಷ್ಟು ದಿನ ಸಾಕಿ ಸಲುಗಿದ ಅಪ್ಪ ಅಮ್ಮನ ಪ್ರೀತಿ ಮುಂದೆ ಎಲ್ಲಿ ಆ ಗೋರಿ ಮೇಲೆ ನಮ್ ಪ್ರೀತಿ ಕಟ್ಕೊಂಡ್ಬಿಡ್ತೀನಿ ಅಂತ ಆ ಪ್ರೀತಿನ ಅವಳು ಅಲ್ಲಿಗೆ ಸಾಯಿಸಿರ್ಬೋದು, ತನಗ್ ತಾನೇ ಮೋಸ ಮಾಡ್ಕೊಂಡಿರ್ಬೋದು. ಇನ್ನು ಅದೇ ತರನೇ ಹುಡುಗನ ಪರಿಸ್ಥಿತಿನೂ ಬೇರೆ ಯಾವ್ದೋ ಕಾರಣಗಳಿಂದ ಆಗಿರುತ್ತೆ. ಅವ್ರಿಬ್ರಿಂದ ಪ್ರೀತಿಗೆ ಮೋಸ ಆಗಿರ್ಬೋದು ಹೊರತು ಪ್ರೀತಿಲಿ ಯಾವುದೇ ಮೋಸ ಆಗಿರಲ್ಲ. ಅದನ್ನ ಮೋಸಗತ್ತೆ ಅನ್ಬೇಡ ಮಚ್ಚ. ಅಳ್ತೆ ಹೋತೆ ನಿಂಗೆ ಅರ್ಥ ಆಗಲ್ಲ. ಸರಿ ಬಾ ಹೋಗೋಣ. ನೀನು ಹೋಗಿರು, ನಾನು ಬರ್ತೀನಿ. ಏಕೆ? ಮಿಕ್ಕಿರೋ ಎಣ್ಣೆ ಖಾಲಿ ಮಾಡಕ್ಕ? ನಾನು ಹಾಫ್ ಅನ್ ಅವರಲ್ಲಿ ಬರ್ತೀನಿ. ಹೋಗ ಮಗ, ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡು. ಆರೋಗ್ಯ ಆರೋಗ್ಯ ಬರೀ ಚಟದಿಂದ ಅಲ್ಲ ಕಣ ಕೆಡೋದು, ಮನಸ್ಥಿತಿಗಳಿಂದನೂ ಕೆಡುತ್ತೆ. ಆರೋಗ್ಯ ಉಳಿಸ್ಕೊಳ್ಳುವಂತ ಆಸೆಗಳು ನನ್ನ ಹತ್ರ ಯಾವುದೂ ಇಲ್ಲ. ನೀನು ಹೋಗಿ, ನಾನು ಬರ್ತೀನಿ. ಹೋಗು. ಸರಿ ಬಾ, ಅಪ್ಪ ಕಾಯ್ತಾ ಇರ್ತಾರೆ. ಮಗ, ಅಪ್ಪಂಗೆ ಹೇಳು ನಿನ್ನ ಮಗ ಇನ್ನೂ ಬದುಕಿದ್ದಾನೆ ಅಂತ. ಹಲೋ ಅಪ್ಪ. ಹಾಂ ಅಪ್ಪ, ಇಲ್ಲೇ ಹರೀಶ್ ಮನೆಯಲ್ಲೇ ಇದ್ದಾನೆ. ಪರವಾಗಿಲ್ಲ, ಆರಾಮಾಗಿದ್ದಾನೆ. ಸರಿ, ನಾನು ಕರ್ಕೊಂಬರ್ತೀನಿ, ಪರವಾಗಿಲ್ಲ.
ಸರಿಯಪ್ಪ, ನೀವು ಹುಷಾರಾಗಿ. ಸರಿ, ಓಕೆ.